ಜಾತಿಗಣತಿ ಮೂಲ ಪ್ರತಿ ಇಲ್ಲವೆಂಬ ಆರೋಪ ಅಶೋಕ್ ಹೇಳಿಕೆಗೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ವಿಪಕ್ಷಗಳು ಎಲ್ಲದಕ್ಕೂ ಆರೋಪ ಮಾಡುತ್ತದೆ, ಆದರೆ ಅನಾವಶ್ಯಕ ಆರೋಪ ಪ್ರಯೋಜನ ಇಲ್ಲ. ಮೂಲ ಪ್ರತಿ ಇಲ್ಲದೆ ಹೇಗಾಗತ್ತೆ? ಆಯೋಗದ ಹತ್ತಿರ ಮೂಲ ಪ್ರತಿ ಇರಲೇಬೇಕಲ್ಲ. ರಾಹುಲ್ ಒಪ್ಪಿಗೆ ಪಡೆದು ಜಾತಿಗಣತಿ ಮಂಡನೆಯ ವಿಚಾರ ರಾಹುಲ್ ಗಾಂಧಿ ಖರ್ಗೆ ಚರ್ಚೆ ನಮ್ಮ ಆಂತರಿಕ ವಿಚಾರ. ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಬೇಕಿದೆ, ಅದಕ್ಕಾಗಿ ಸಾರ್ವಜನಿಕ ಚರ್ಚೆ ಆಗಬೇಕಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವರು ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ. ನಾವು ಅವರಿಗೆ ಕೇಳೋದೇನು ಅಂದರೆ, ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಸರ್ಕಾರದ್ದು, ಅನವಶ್ಯಕವಾಗಿ ಆರೋಪಗಳನ್ನು ಮಾಡಿದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಿರ್ತೀವಿ. ಆದರೆ ಅವರು ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ. ಈಗ ಮೂಲ ಪ್ರತಿನೇ ಇಲ್ಲದೆ ಹೇಗಾಗುತ್ತೆ? ಮೂಲ ಪ್ರತಿ ಕಮಿಷನರೇಟಲ್ಲಿ ಇರಲೇಬೇಕಾಗ್ತದೆ. ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ಟಲ್ಲಿ ಬಹುಶಃ ಇದನ್ನೆಲ್ಲವನ್ನು ಗಮನಿಸ್ತೇವೆ. ಇವರ ಆರೋಪಗಳನ್ನೆಲ್ಲ ಗಮನಿಸ್ತೇವೆ ನಾವು. ಯಾಕೆಂದರೆ ಇದು ಭಾಳ ಗಂಭೀರವಾದಂಥ ಆರೋಪನೇ. ಅದರಿಂದ ನಾವು ಇದನ್ನು ಕೂಡ ಚರ್ಚೆ ಮಾಡ್ತೇವೆ. ಈ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಸುಮಾರು 10 ಸಮಿತಿಗಳಾಗಿದ್ದಾವೆ ಇಲ್ಲಿವರೆಗೆ. ಆ ಸಂದರ್ಭದಲ್ಲಿ ಎಲ್ಲ ಕೆಲವು ಸಮೀಕ್ಷೆಗಳು ಮಾಡಿದ್ದಾರೆ, ಒಂದಿಷ್ಟು ಡೇಟಾ, ಸ್ಯಾಂಪಲ್ ಡೇಟಾ ಕಲೆಕ್ಟ್ ಮಾಡಿದ್ದಾರೆ. ಇದೇ ಮೊದಲನೇ ಬಾರಿಗೆ ಸಂಪೂರ್ಣವಾಗಿ ಡೇಟಾವನ್ನು ಕಲೆಕ್ಟ್ ಮಾಡಿರುವಂಥದ್ದು. ಆದ್ದರಿಂದ ಇದಕ್ಕೆ ಹೆಚ್ಚು ಮಹತ್ವ ಬರ್ತದೆ ವಿನಃ ಬೇರೆ ಯಾವುದಕ್ಕೂ ಬರೋದಿಲ್ಲ. ಆದರೆ ಇದರಲ್ಲಿ ನಾವು ಮೂಲವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ವರದಿ ಕೊಡಬೇಕು ಅನ್ನುವಂಥದ್ದು. ಆ ದೃಷ್ಟಿನಲ್ಲಿ ಸ್ವಾಭಾವಿಕವಾಗಿ ಜನಗಣತಿನೂ ಆಗಬೇಕಾಗತ್ತೆ. ಆ ಸಮುದಾಯಗಳು ಹಿಂದಿದ್ದಾವ, ಮುಂದೆ ಹೋಗಿದ್ದಾವ ಅನ್ನೋದನ್ನು ಅಧ್ಯಯನ ಮಾಡಿ ಹೇಳಬೇಕಾದ್ರೆ ಆ ಜಾತಿಯ ಸಂಖ್ಯೆನೂ ಕೂಡ ನೋಡಬೇಕಾಗತ್ತೆ. ಅದಕ್ಕೆ ಅವರು ಎನ್ಯುಮರೇಟ್ ಮಾಡಿದ್ದಾರೆ, ಡೇಟಾ ಕಲೆಕ್ಟ್ ಮಾಡಿದ್ದಾರೆ. ಅವರು ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ.